ಅಂಗನವಾಡಿ ಗ್ರಂಥಾಲಯ ಅಭಿವೃದ್ಧಿ ನೆಪದಲ್ಲಿ ಆದಂತಹ ಒಂದಷ್ಟು ಅಕ್ರಮ ಇದಾದ್ರೆ ಮತ್ತೊಂದು ಅಕ್ರಮದ ಸುದ್ದಿ ಇದು. ಅಂಗನವಾಡಿ ಕಟ್ಟಿ ಅಂತ ಹಣ ಕೊಟ್ರೆ ಇಲ್ಲಿ ತಿಂದು ತೇಗಿದ್ದಾರೆ. ಶಿಥಿಲಗೊಂಡಂತಹ ಕಟ್ಟಡದಲ್ಲೇ ಈಗ ಅಂಗನವಾಡಿ ನಡೀತಾ ಇದೆ. ಹಾವೇರಿಯ ಚಲ್ಲಾಳ ಗ್ರಾಮದಲ್ಲಿ ನಡೆದಂತ ಗೋಲ್ಮಾಲ್ ಇದು. ಎಷ್ಟೋ ಕಡೆ ಅಂಗನವಾಡಿ ಕಟ್ಟಡಗಳೇ ಶಿಥಿಲಗೊಂಡಿದೆ. ಆದ್ರೆ ಅದನ್ನ ಸರಿ ಮಾಡಬೇಕು ಅಂದ್ರೆ ಅನುದಾನ ಸಿಗ್ತಾ ಇಲ್ಲ. ಇಲ್ಲಿ ಅನುದಾನ ಕೊಟ್ಟರೂ ಸಹ ಅದರ ಸದ್ಬಳಕೆ ಆಗಿಲ್ಲ. ಹೊಸ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ 2023ರಲ್ಲೇ 15 ಲಕ್ಷ ಅನುದಾನ ಸಿಕ್ಕಿದೆ. ಗ್ರಾಮ ಪಂಚಾಯಿತಿ ಮಾಜಿ ಪಿಡಿಒ, ಮಾಜಿ ಅಧ್ಯಕ್ಷ, ಹಾಲಿ ಅಧ್ಯಕ್ಷೆ ವಿರುದ್ಧ ಗಂಭೀರವಾದ ಆರೋಪ ಇದೆ. ಹೊಸ ಅಂಗನವಾಡಿ ಕಟ್ಟಿ ಅಂತ ಕೊಟ್ಟಂತಹ ಅನುದಾನವನ್ನೇ ಗುಳುಂ ಮಾಡಿದಂತ ಆರೋಪ ಇದೆ. ಅವತ್ತಿನ ಪಿಡಿಒ ಅನ್ನಪೂರ್ಣ, ಮಾಜಿ ಅಧ್ಯಕ್ಷ ಮಹದೇವಪ್ಪ, ಹಾಲಿ ಅಧ್ಯಕ್ಷೆ ಲಕ್ಷ್ಮಿ ಬೆಂಡಿಗೇರಿ ವಿರುದ್ಧ ವಂಚನೆಯ ಆರೋಪ ಇದೆ. ಯಾವುದೇ ದಾಖಲೆಗಳನ್ನು ನಿರ್ವಹಿಸದೆ ಅನುದಾನದ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಅಮಾನತಿನಲ್ಲಿದ್ದಾರೆ ಪಿಡಿಒ ಅನ್ನಪೂರ್ಣ. ತಪ್ಪಿತಸ್ಥರ ಮೇಲೆ ಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಅಕ್ಷಯ್ ಶ್ರೀಧರ್ ಸೂಚನೆ ಕೊಟ್ಟಿದ್ದಾರೆ. ಸವಣೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗೂ ಕೂಡ ಸೂಚನೆ ಕೊಡಲಾಗಿದೆ. ಅಂಗನವಾಡಿ ಕಟ್ಟಿ ಅಂತ ಕೊಟ್ಟಂತಹ ಹಣವನ್ನೇ ನುಂಗಿ ನೀರು ಕುಡಿದಿದ್ದಾರೆ. 15 ಲಕ್ಷ ಹಣ 2 ವರ್ಷದ ಹಿಂದೆನೆ ರಿಲೀಸ್ ಆಗಿದೆ ಹೊಸ ಕಟ್ಟಡ ನಿರ್ಮಾಣಕ್ಕೆ ಅಂತ. ಆದ್ರೆ ಆ ಹಣವೇ ಮಾಯ ಆಗಿದೆ. ಶಿಥಿಲಗೊಂಡಂತಹ ಅಂಗನವಾಡಿ ಕಟ್ಟಡದ ದೃಶ್ಯ ನೀವು ನೋಡ್ತಾ ಇದ್ರಿ. ಈಗಲೋ ಆಗ್ಲೋ ಬೀಳೋ ಹಾಕಿದೆ. ಇದೇ ಕಟ್ಟಡದಲ್ಲೇ ಈಗ ಅಂಗನವಾಡಿ ನಡೆಸುವಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಅಂಗನವಾಡಿ ಕಟ್ಟೋದಕ್ಕೆ ಅಂತ ಕೊಟ್ಟಂತಹ ದುಡ್ಡು ಸಮರ್ಪಕವಾಗಿ ಬಳಕೆಯೇ ಆಗಿಲ್ಲ. ಬಹಳ ಗಂಭೀರವಾದಂತಹ ಆರೋಪ ಇದೆ ಹಲವರ ಮೇಲೆ. ಅವತ್ತಿನ ಪಿಡಿಒ ಅನ್ನಪೂರ್ಣ, ಮಾಜಿ ಅಧ್ಯಕ್ಷ ಮಹದೇವಪ್ಪ, ಹಾಲಿ ಅಧ್ಯಕ್ಷೆ ಲಕ್ಷ್ಮಿ ಬೆಂಡಿಗೇರಿ ವಿರುದ್ಧ ವಂಚನೆಯ ಆರೋಪ ಇದೆ. ಉತ್ತರ ಸಮಾಚಾರದಲ್ಲಿ ಮೊದಲ ಸುದ್ದಿ ನೋಡೋದಾದ್ರೆ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ. ಈ ಪ್ರಕರಣ ಬಹಳ ದೊಡ್ಡ ಕಿಚ್ಚಿಗೆ ಕಾರಣವಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಇವತ್ತು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಬಿಜೆಪಿ. ಕಲಬುರಗಿಯ ಜಗತ್ ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ಆರಂಭವಾಗಿದೆ. ಕಲಬುರಗಿಯ ಜಗತ್ ವೃತ್ತದಿಂದ ಪ್ರಿಯಾಂಕ್ ಖರ್ಗೆ ಅವರ ನಿವಾಸ ಸುಮಾರು 2 ಕಿಲೋಮೀಟರ್ ಇದೆ. ಅಲ್ಲಿ ತನಕ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಲಿದೆ ಬಿಜೆಪಿ. ರ್ಯಾಲಿಯ ಮೂಲಕ ಖರ್ಗೆ ನಿವಾಸವನ್ನ ತಲುಪಿ ಖರ್ಗೆ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಸಿದ್ಧತೆಯಾಗಿದೆ. ಆರ್ ಅಶೋಕ್, ಸಿಟಿ ರವಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಬಿಜೆಪಿ ಈ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಮೊನ್ನೆ ಪ್ರೆಸ್ ಮೀಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿದ್ರು, ಬಿಜೆಪಿ ಪ್ರತಿಭಟನೆ ಮಾಡುತ್ತೆ ಅಂದ್ರೆ ಮಾಡಿ, ಎಷ್ಟು ಜನ ಬರ್ತಾರೆ ಹೇಳಿ, ನಾನ್ ಟೀ ಕಾಫಿ ವ್ಯವಸ್ಥೆ ಮಾಡ್ತೀನಿ ಅಂತ. ಇವತ್ತು ಪ್ರಿಯಾಂಕ್ ಖರ್ಗೆ ಮನೆ ಮುಂದೆ ಅವರ ಬೆಂಬಲಿಗರು ಎಳನೀರು, ಟೀ, ಕಾಫಿಯ ವ್ಯವಸ್ಥೆ ಮಾಡಿದ್ದಾರೆ ಪ್ರತಿಭಟನಾಕಾರರಿಗೋಸ್ಕರ. ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿತ್ತು. ಈಗಾಗಲೇ ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿತ್ತು. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣವನ್ನ ಸರ್ಕಾರ ಸಿಐಡಿಗೆ ವಹಿಸಿದೆ. ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿತ್ತು. ಜನವರಿ 3ರ ತನಕ ಡೆಡ್ಲೈನ್ ಕೊಟ್ಟಿತ್ತು. ಆದ್ರೆ ಈ 2 ಬೇಡಿಕೆ ಈಡೇರಿಲ್ಲ. ಇವತ್ತು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಜಗತ್ ವೃತ್ತದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ದೃಶ್ಯ ನೋಡ್ತಾ ಇರೋದು ನೀವು. ಇಲ್ಲಿಂದ ಪ್ರಿಯಾಂಕ್ ಖರ್ಗೆ ನಿವಾಸದ ತನಕ ರ್ಯಾಲಿ ಹೊರಡ್ತಾರೆ. ಸುಮಾರು 2 ಕಿಲೋಮೀಟರ್ ಆಗುತ್ತೆ. ಅದಾದ ನಂತರ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇನ್ನು ಖರ್ಗೆ ಮನೆಯ ಬಳಿ ಪೊಲೀಸ್ ಭದ್ರತೆ ಕೂಡ ಬಹಳ ಬಿಗಿಯಾಗಿದೆ. 3 ಸುತ್ತಿನ ಭದ್ರತೆ ಇದೆ. ಅಲ್ಲಿ ಪೊಲೀಸರು ಸರ್ಪಗಾವಲಿಟ್ಟಿದ್ದಾರೆ. ಬ್ಯಾರಿಕೇಡ್ ಅನ್ನ ಹಾಕಿ ಭದ್ರಪಡಿಸಿದ್ದಾರೆ. ಈಗಾಗಲೇ ಎಸ್ಪಿ ಕೂಡ ಖಡಕ್ ಸೂಚನೆ ಕೊಟ್ಟಿದ್ದಾರೆ, ನಿಯಮಗಳನ್ನ ಮೀರಬಾರದು ಅಂತ. ಬಿಜೆಪಿ ನಾಯಕರು ಮನೆಗೆ ಮುತ್ತಿಗೆ ಹಾಕಿದ್ರೆ ಸ್ವಾಗತ. ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಈ ರೀತಿ ಕಿಡಿಕಾರಿದ್ದಾರೆ. ಬಿಜೆಪಿ ಮನೆಯೊಂದು 3 ಬಾಗಿಲು ಎನ್ನುವಂತಾಗಿದೆ. ವಿಜಯೇಂದ್ರ ಮಾತು ಯತ್ನಾಳ್ ಕೇಳ್ತಾ ಇಲ್ಲ, ಯತ್ನಾಳ್ ಮಾತನ್ನ ವಿಜಯೇಂದ್ರ ಕೇಳ್ತಾ ಇಲ್ಲ. ಇಬ್ಬರ ಕಿತ್ತಾಟದಿಂದ ಛಲವಾದಿಗೆ ಕಿರಿಕಿರಿ ಆಗ್ತಾ ಇದೆ ಅಂತ ಈ ರೀತಿ ಆಕ್ರೋಶ ಹೊರಹಾಕಿದ್ದಾರೆ.
ನೀವು ಪ್ರತಿಭಟನೆ ಮಾಡ್ತೀರಾ, ಮುತ್ತಿಗೆ ಹಾಕ್ತೀರಾ, ಅದಕ್ಕೆ ಸ್ವಾಗತ. ಬಿಜೆಪಿ ನಾಯಕರು ಮನೆಗೆ ಮುತ್ತಿಗೆ ಹಾಕಿದ್ರೆ ಸ್ವಾಗತ ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಜೆಪಿಯಲ್ಲೇ ಎಲ್ಲವೂ ಸರಿ ಇಲ್ಲ, ಮನೆಯೊಂದು 3 ಬಾಗಿಲು ಹಾಕಿದೆ. ಯತ್ನಾಳ್ ಮಾತನ್ನ ವಿಜಯೇಂದ್ರ ಕೇಳಲ್ಲ, ವಿಜಯೇಂದ್ರ ಮಾತನ್ನ ಯತ್ನಾಳ್ ಕೇಳಲ್ಲ. ಇವರಿಬ್ಬರಿಂದಾಗಿ ಈಗ ಛಲವಾದಿಗೆ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಹೇಳಿದ್ದೀವಲ್ಲ ಸ್ವಾಗತ ಅವರಿಗೆ ಅಂತ. ಬಟ್ ನಾನು ಹೇಳ್ದಂಗೆ ಅವ್ರು ಇನ್ನೂ ಕೂಡ ಇಶ್ಯೂ ಏನು ಅಂತ ಸರಿಯಾಗಿ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಮೊನ್ನೆ ತನಕ ಹೇಳ್ತಾ ಇದ್ರು ಪ್ರಿಯಾಂಕ್ ಖರ್ಗೆ ಅವರ ಏನು ಅವ್ರ ಮೇಲೆ ಆರೋಪ ಇದೆ, ಅವ್ರು ರಾಜೀನಾಮೆ ಕೊಡಬೇಕು ಅಂತ. ನಾನು ಭಾಳ ಸ್ಪಷ್ಟವಾಗಿ ಈಶ್ವರಪ್ಪ ಅವರ ಪ್ರಕರಣ ಮತ್ತು ಇಲ್ಲಿ ಬೀದರಿನ ಪ್ರಕರಣ ಬಗ್ಗೆ ಉಲ್ಲೇಖಿಸಿದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪನೆ ಬಿಟ್ಟಿರೋದು. ಈಗ ತಾವು ಗಮನಿಸಬೇಕಾಗಿರೋದು ಏನಂದರೆ, ಕಳೆದ 1 ವಾರದಲ್ಲಿ 1 ವಾರ 8 ದಿನದಲ್ಲಿ ಇವರು ಹೇಗೆ ಅವರ ಬೇಡಿಕೆಗಳನ್ನು ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಏನು ಹೇಳಿದ್ರು, ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅದು ತನಿಖೆ ಆಗಬೇಕು, ಅದಾದಮೇಲೆ ನಾನು ರಾಜೀನಾಮೆ ಕೊಡಬೇಕು, ಅದಾದಮೇಲೆ ಸರ್ಕಾರನೇ ವಜಾಗೊಳಿಸ್ಬೇಕು, ಮತ್ತು ಮೊನ್ನೆ ಮತ್ತೆ ಏನು ಪ್ಲೇಟ್ ಚೇಂಜ್ ಮಾಡಿ ಇದು ಹನಿ ಟ್ರ್ಯಾಪ್ ವಿಚಾರ ಆಗಿದೆ, ಸಂಚು ನಡೆದಿದೆ. ಅವ್ರಿಗೆ ಏನು ಬೇಕಂತ ಸರಿಯಾಗಿ ಅವ್ರಿಗೆ ಗೊತ್ತೇ ಇಲ್ಲ ಅಲ್ಲ. ಸ್ಪಷ್ಟವಾಗಿ ಹೇಳಿದ್ದೀವಿ ನಾವು, 8 ಜನ ಆರೋಪಿ ಇದ್ದಾರೆ, 8 ಜನ ಆರೋಪಿಗಳಲ್ಲಿ ನನ್ನ ಹೆಸರು ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಸುಮ್ಮನೆ ಯಾವುದೋ 1-2 ಲೈನ್ ಓದ್ಬಿಟ್ಟು ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಂದ್ರೆ ಇವರೆಲ್ಲರೂ ಜೈಲಿಗೆ ಇರಬೇಕಾಗಿತ್ತು ಬಿಜೆಪಿನವರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕಲಬುರಗಿಯ ಪ್ರತಿಭಟನೆಯ ದೃಶ್ಯ ಇದು. ಜಗತ್ ಸರ್ಕಲ್ ನಲ್ಲಿ ಇಷ್ಟೊತ್ತು ಸಭಾ ಕಾರ್ಯಕ್ರಮ ನಡೀತು. ಇಲ್ಲಿಂದ ಪ್ರತಿಭಟನಾ ರ್ಯಾಲಿ ಹೊರಡುತ್ತೆ. ಜಗತ್ ಸರ್ಕಲ್ ನಿಂದ ಖರ್ಗೆ ಅವರ ನಿವಾಸ ಸುಮಾರು 2 ಕಿಲೋಮೀಟರ್ಗಳ ತನಕ ಪ್ರತಿಭಟನಾ ರ್ಯಾಲಿಯನ್ನ ನಡೆಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ. ಆರ್ ಅಶೋಕ್, ಸಿಟಿ ರವಿ, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು, ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗಾಗಿ ಬಿಜೆಪಿ ಪಟ್ಟು ಹಿಡಿದಿದೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು. ಇದು ಕೂಡ ಬಿಜೆಪಿಯ ಮತ್ತೊಂದು ಕಂಡೀಷನ್ ಆಗಿತ್ತು. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ, ಮತ್ತೊಂದು ಕಡೆ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅನ್ನೋದು ಡೆಡ್ಲೈನ್ ಕೊಟ್ಟಿತ್ತು ಬಿಜೆಪಿ ಜನವರಿ 3ರ ತನಕ. ಈಗ ಪ್ರತಿಭಟನೆ ನಡೀತಾ ಇದೆ ಕಲಬುರಗಿಯಲ್ಲಿ. ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳು ಮೊಳಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ನಾಯಕರು ಕಾರ್ಯಕರ್ತರ ಜೊತೆಗೂಡಿ ತೆರಳ್ತಾ ಇರುವಂತಹ ದೃಶ್ಯ ಇದು. ಪ್ರಿಯಾಂಕ್ ಖರ್ಗೆ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಸಚಿನ್ ಆತ್ಮಹತ್ಯೆ ಪ್ರಕರಣ, ಈ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತ, ಆತನ ಕಿರುಕುಳಕ್ಕೆ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಅದರ ಬಗ್ಗೆ ಡೆತ್ ನೋಟ್ ಕೂಡ ಬರೆದಿದ್ದಾರೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು, ಈ ಪ್ರಕರಣದ ಜವಾಬ್ದಾರಿ ಹೊತ್ತು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಇವತ್ತು ಕಲಬುರಗಿಯಲ್ಲಿ ನಡೀತಾ ಇರುವಂತಹ ಬೃಹತ್ ಪ್ರತಿಭಟನೆಯ ದೃಶ್ಯ ಇದು. ಕಲಬುರಗಿಯ ಜಗತ್ ಸರ್ಕಲ್ ನಲ್ಲಿ ಇಷ್ಟೊತ್ತು ಬಿಜೆಪಿ ನಾಯಕರು ಮಾತಾಡಿದ್ರು. ಈಗ ಪ್ರತಿಭಟನಾ ರ್ಯಾಲಿ ಹೊರಟಿದೆ. ಪ್ರಿಯಾಂಕ್ ಖರ್ಗೆ ಮನೆಯತ್ತ ಹೊರಡ್ತಾ ಇದ್ದಾರೆ. ಆರ್ ಅಶೋಕ್, ಸಿಟಿ ರವಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ವಿಜಯೇಂದ್ರ ಭಾಗಿಯಾಗಬೇಕಾಗಿತ್ತು ಈ ಪ್ರತಿಭಟನೆಯಲ್ಲಿ, ಆದರೆ ವಿಜಯೇಂದ್ರ ಶಿಕಾರಿಪುರದಲ್ಲಿದ್ದಾರೆ, ಹಾಗಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇಲ್ಲ. ಇನ್ನುಳಿದಂತೆ ಆರ್ ಅಶೋಕ್ ಮತ್ತು ಸಿಟಿ ರವಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸಾವಿರ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸೇರಿದ್ದಾರೆ. ಇಲ್ಲಿಂದ ಪ್ರತಿಭಟನಾ ರ್ಯಾಲಿ ಶುರುವಾಗಿದೆ. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದರ ಮೂಲಕ ಜಗತ್ ಸರ್ಕಲ್ನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಿಜೆಪಿ ನಾಯಕರು ಇಷ್ಟೊತ್ತು ಮಾತಾಡಿದ್ರು. ಈ ಪ್ರಕರಣದ ಸಂಬಂಧ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈಗ ಪ್ರತಿಭಟನಾ ರ್ಯಾಲಿ ಹೊರಟಿದೆ. ಮತ್ತೊಂದು ಕಡೆ ಕಲಬುರಗಿಯಾದ್ಯಂತ ಪೊಲೀಸ್ ಸರ್ಪಗಾವಲಿದೆ. ಈ ರ್ಯಾಲಿ ಸಾಗುವಂತಹ ಮಾರ್ಗ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಮನೆ ಎರಡೂ ಕಡೆ ಸರ್ಪಗಾವಲಿದೆ. ಎರಡೂ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಬಿಜೆಪಿ ನಡೆಸ್ತಾ ಇರುವಂತಹ ಪ್ರತಿಭಟನೆ
ಮತ್ತೊಂದು ಕಡೆ ಯಾವ ರೀತಿ ಭದ್ರತೆ ಇದೆ ಅಂತ. 2 ಕಿಲೋಮೀಟರ್ ಆಗತ್ತೆ ಇಲ್ಲಿಂದ, ಆದ್ರೆ ಅಲ್ಲಿ ತನಕ ಪ್ರತಿಭಟನೆ ಸಾಗತ್ತಾ? ಪೊಲೀಸರು ಅವರನ್ನ ಅಡ್ಡ ಹಾಕ್ತಾರ? ನೋಡಬೇಕು. ಈಗಾಗಲೇ ಎಸ್ಪಿ ಸೂಚನೆ ಕೊಟ್ಟಿದ್ದಾರೆ, ಕಾನೂನನ್ನ ಮೀರಬಾರದು, ಶಾಂತ ರೀತಿಯಿಂದ ಪ್ರತಿಭಟನೆ ನಡೀಲಿ ಅಂತ. ಪ್ರಿಯಾಂಕ್ ಖರ್ಗೆ ನಿವಾಸದತ್ತ ಬಿಜೆಪಿ ನಾಯಕರು ಹೊರಟಿದ್ದಾರೆ. ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಸೇರಿದ್ದಾರೆ. ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ಕಲಬುರಗಿಯ ಜಗತ್ ಸರ್ಕಲ್ ನಿಂದ. ಈಗ ಬಿಜೆಪಿ ನಾಯಕರು ಹಾಗೆ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಸಹ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಹೊರಟಿರುವಂತಹ ದೃಶ್ಯಗಳು. ಪ್ರತಿಭಟನಾ ರ್ಯಾಲಿ ಸಾಗ್ತಾ ಇದೆ. ಮತ್ತೊಂದು ಕಡೆ ಪೊಲೀಸರ ಬಿಗಿ ಬಂದೋಬಸ್ತ್ ಇದೆ. 3 ಸುತ್ತಿನ ಕೋಟೆ. ಪೊಲೀಸರು ಸಹ ಎಲ್ಲ ರೀತಿಯಲ್ಲೂ ಸಹ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಎಸ್ಪಿ ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಆ ರೀತಿಯಾಗಿ ಮಾಡಿದ್ರೆ ಯಾವುದೇ ರೀತಿಯಾದಂತ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಒಂದು ವೇಳೆ ಅತಿರೇಕಕ್ಕೆ ಹೋಗಿದ್ದೆ ಆದ್ರೆ ಎಲ್ಲರನ್ನೂ ಸಹ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಈಗ ಜಗತ್ ಸರ್ಕಲ್ ನಿಂದ ಬಿಜೆಪಿ ನಾಯಕರು ಹಾಗೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಹೊರಟಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮನೆ ಇದೆ. ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ರತಿಭಟನಾ ನಿರತರು ಹೋಗ್ತಾ ಇರುವಂತಹ ದೃಶ್ಯಗಳಿವು. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಕೊಡಬೇಕು. ಸಚಿನ್ ಪಾಂಚಾಳ್ ಆತ್ಮಹತ್ಯೆಯಲ್ಲಿ ಪರೋಕ್ಷವಾಗಿ ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಇದೆ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ, ಆತ ನೀಡಿದಂತಹ ಕಿರುಕುಳದಿಂದಲೇ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿರೋದು ಅದು ಸ್ಪಷ್ಟವಾಗಿ ಡೆತ್ ನೋಟ್ ನಲ್ಲಿದೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಬೇಕು, ಜೊತೆಗೆ ಈ ಕೇಸನ್ನ ಸಿಬಿಐಗೆ ವಹಿಸಬೇಕು. ಯಾಕಂದ್ರೆ ಇದು ಕುಟುಂಬಸ್ಥರ ಆಗ್ರಹ ಸಹ ಆಗಿರುವಂತದ್ದು. ಪೊಲೀಸರು ನಮ್ಮ ಜೊತೆ ಚೆನ್ನಾಗಿ ನಡೆದುಕೊಳ್ಳಿಲ್ಲ, ಅವ್ರ ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಬಿಜೆಪಿ ನಾಯಕರು ಸಹ ಸಿಬಿಐ ತನಿಖೆಗೆ ಕೊಡಬೇಕು. ಅದಕ್ಕೆ ಡೆಡ್ ಲೈನ್ ಸಹ ಕೊಟ್ಟಿದ್ರು 3ನೇ ತಾರೀಕುವರೆಗೂ. ಅಂದ್ರೆ ನಿನ್ನೆವರೆಗೂ ಸಹ ಡೆಡ್ ಲೈನ್ ಇತ್ತು. ಇವತ್ತು 4ನೇ ತಾರೀಕು ಬಿಜೆಪಿ ನಾಯಕರು ಹೇಳಿದಂತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಜಗತ್ ಸರ್ಕಲ್ ನಿಂದ ಪ್ರತಿಭಟನೆ ಸಾಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಪ್ರಿಯಾಂಕ್ ಖರ್ಗೆ ಅವರ ಮನೆಯತ್ತ ಈಗ ಪ್ರತಿಭಟನೆ ಸಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.